510ಕ್ಕೂ ಹೆಚ್ಚು ಸಂಸ್ಥಾನಗಳಿರ್ತಕ್ಕಂಥ ದೇಶದೊಳಗ ಎಲ್ಲರ ಕೈಯಾಗ ಕತ್ತಿದ್ದು, ಎಲ್ಲರ ಕೈಯಾಗ ಗುರಾಣಿ ಇದ್ದು, ಎಲ್ಲರ ಕೈಯಾಗ ಗುಂಡು ಮದ್ದುಗಳಿದ್ದು, ಇವರೆಲ್ಲರೂ ಬದಲು ಮಾಡದೇ ಇರತಕ್ಕಂತಹ ಒಂದು ಅಪರೂಪದವಾಗಿರ್ತಕ್ಕಂಥ ದೇಶವನ್ನ ಕೇವಲ ಒಂದು ಪೆನ್ ಅನ್ನು ಹಿಡ್ಕೊಂಡು ಬದಲು ಮಾಡಿರ್ತಕ್ಕಂಥ ಪುಣ್ಯಾತ್ಮ ಅಂದ್ರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಅನ್ನುವಂಥದ್ದನ್ನು ತಾವೆಲ್ಲ ತಲೆಗೆ ಇಟ್ಕೊಳ್ಬೇಕಾಗ್ತದೆ. ಒಮ್ಮೆ ಜೋರಾಗಿ ಕೈ ಮೇಲೆ ಎತ್ತಿ ಹೆಣ್ಮಕ್ಳು ಚಪ್ಪಾಳಿ ಹೊಡೆಯಬೇಕು. ನೀವು ಯಾಕಂತ ಮಾಡಿರಿ? ನೀವು ಸುಮ್ಮನೆ ಹೊಡಿಸಿಲ್ಲ. ನಿಮಗೆ ಅದ್ಭುತವಾಗಿರ್ತಕ್ಕಂಥ ಸಂಸ್ಕಾರ ಸಂವಿಧಾನ ಕೊಡಬೇಕನ್ನುವಂತ ಕಾರಣಕ್ಕೆ ಒಂದೇ ದಿವಸ ನಾ ಹೇಳಿದ್ದೆ ಹಿಂದೂ ಕೋಡ್ ಬಿಲ್ ಅಂತ ತಿಳ್ಕೊಂಡು. ಹಿಂದೂ ಕೋಡ್ ಬಿಲ್ ಅಂದ್ರೇನು? ಸಂವಿಧಾನದೊಳಗೆ ಹಿಂದೂ ಕೋಡ್ ಬಿಲ್ ಅಂತಂದ್ರೆ ಪ್ರತ್ಯೇಕವಾಗಿ ತಾಯಂದಿರಿಗೆ ಏನೇನು ಸವಲತ್ತುಗಳನ್ನು ಕೊಡಬೇಕನ್ನುವಂತ ಕಾರಣಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಹಿಂದೂ ಕೋಡ್ ಬಿಲ್ ಒಳಗೆ ಒಬ್ಬ ಹೆಣ್ಮಗಳು ಮದುವೆ ಆಗ್ಬೇಕು ಅಂತಂದ್ರೆ ಗಂಡ ಸತ್ತ ಮೇಲೆ ಮತ್ತೊಬ್ಬರು ಮದುವೆ ಆಗಕ್ಕೆ ಬರ್ತಿರ್ಲಿಲ್ಲ. ತಂದೆ ತಾಯಿಯ ಆಸ್ತಿ ಒಳಗೆ ನಿಮ್ಗೆ ಹಕ್ಕಿರಲಿಲ್ಲ. ಹೆಣ್ಮಕ್ಳಿಗೆ ಶಿಕ್ಷಣದ ವ್ಯವಸ್ಥೆ ಇರಲಿಲ್ಲ. ಇಂಥ ಟೈಮ್ದೊಳಗೆ ಮಹಿಳೆಯರಿಗೂ ಒಂದು ಪ್ರತ್ಯೇಕವಾಗಿರಬೇಕನ್ನುವಂತ ಕಾರಣಕ್ಕೆ ಎಲ್ಲ ತಾಯಂದಿರಿಗೆ ಹಕ್ಕನ್ನು ಕೊಡುವುದಕ್ಕಾಗಿಯೇ ಹಿಂದೂ ಕೋಡ್ ಬಿಲ್ ಅನ್ನುವಂಥದ್ದನ್ನು ಜಾರಿಗೆ ತಗೊಂಡ್ಬಂದ್ರು. ಅವತ್ತಿನ ಕಾಲಕ್ಕೆ ಸಿಕ್ಕಾಪಟ್ಟಿ ಮಂದಿ ಅದನ್ನು ವಿರೋಧ ಮಾಡ್ತಾರೆ. ಸದನದ ಒಳಗಿದ್ದವರು ವಿರೋಧ ಮಾಡ್ತಾರೆ, ಹೊರಗಿದ್ದವರು ವಿರೋಧ ಮಾಡ್ತಾರೆ. ಆದ್ರೆ ಅಂಬೇಡ್ಕರ್ ಅವರು ಅಂತಾರೆ, ಹಿಂದೂ ಕೋಡ್ ಬಿಲ್ ಅನ್ನು ಜಾರಿಗೊಳಿಸದೇ ಇದ್ರೆ ನನ್ನ ಕಾನೂನು ಸಚಿವನನ್ನಾಗಿ ಏನು ಮಾಡಿರಲ್ಲ ಇದಕ್ಕೆ ನಾ ರಾಜೀನಾಮೆ ಕೊಟ್ಟು ಹೋಗ್ತೀನಿ ಅಂತ ತಿಳ್ಕೊಂಡು ತಾಯಂದಿರಿಗಾಗಿ ಹಕ್ಕನ್ನು ಕೊಡಿಸೋದಕ್ಕಾಗಿ ತನ್ನ ಪದವಿಗೆ ರಾಜೀನಾಮೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳು ಡಾಕ್ಟರ್ BR ಅಂಬೇಡ್ಕರ್ ಅವರು ಅನ್ನುವಂಥದ್ದು. ನಿಮ್ಮ ಸಲುವಾಗಿ ಹೇಳಾಕತ್ತೀನಿ, ಮತ್ತೆ ಹಂಗ ಕೈ ಕಟ್ಕೊಂಡು ಕುಂತ್ರೆ ಅವ್ರು ಅಷ್ಟು ನಿಮ್ ಸಲುವಾಗಿ ಮಾಡ್ಯಾರ ಅಂತ ಅನುಭವಿಸಕತ್ತೀರಿ. ಇಷ್ಟು ಅದ್ಭುತವಾಗಿರ್ತಕ್ಕಂಥ ದೇಶ, ಇಂಥ ಒಂದು ಸಂವಿಧಾನವನ್ನು ಕೊಟ್ಟಂತ ದಿವಸ ಇದು, ಜಾರಿಗೆ ತಂದಂತ ದಿವಸ ಇದು.